ಒಂದು ಬ್ರೇಕಿಂಗ್ ಸ್ಟೋರಿ ಇದು. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಲಂಚಾವತಾರ ಬಯಲಾಗಿರುವಂತದ್ದು. ಅಧಿಕಾರಿ ತಪ್ಪೊಪ್ಪಿಕೊಂಡರೂ ಕ್ರಮ ಕೈಗೊಳ್ಳದ ಜಿಲ್ಲಾಡಳಿತದ ಮೌನಕ್ಕೆ ಆಕ್ರೋಶ. ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಹಿರಿಯ ಅಧಿಕಾರಿಗಳ ಶ್ರೀರಕ್ಷೆಯ ಎಂಬ ಪ್ರಶ್ನೆ ಬರ್ತಾ ಇದೆ. ಇಲ್ಲಿ ಭ್ರಷ್ಟಾಚಾರದ ಜಾಲದ ಮೇಲೆ ಹೆಚ್ಚಿದೆ ಅನುಮಾನದ ಹುತ್ತ. ತಪ್ಪೊಪ್ಪಿಕೊಂಡಿರುವ ಲಂಚ ಪಡೆದ ಕೃಷ್ಣ ಎಂಬ ಅಧಿಕಾರಿ ತನಿಖೆಯ ಬಿಸಿಯಿಂದ ಜಿಲ್ಲಾ ವೈದ್ಯಾಧಿಕಾರಿ ಜಗದೀಶ್ ಗಾಣಗಿ ಪಾರಾಗ್ತಾ ಇರೋದು ಯಾಕೆ ಎಂಬ ಪ್ರಶ್ನೆ ಇಲ್ಲಿ ಬರ್ತಾ ಇದೆ. ಬಡ ರೋಗಿಗಳ ಆಸ್ಪತ್ರೆಯಲ್ಲಿ ಹಣದ ಲೂಟಿ ನಡೀತಾ ಇದೆಯಾ? ವಿಮ್ಸ್ ಹಗರಣದ ಬಗ್ಗೆ ಉನ್ನತ ಮಟ್ಟದ ತನಿಖೆಗೆ ಸಾರ್ವಜನಿಕರ ತೀವ್ರ ಒತ್ತಾಯ ಕೇಳಿ ಬರ್ತಾ ಇದೆ. ಸಾಕ್ಷ್ಯಗಳಿದ್ದರೂ ಸಹ ಕ್ರಮಕ್ಕೆ ಹಿಂಜರಿಕೆ ಯಾಕೆ? ಬೆಳಗಾವಿ ಬಿಮ್ಸ್ ಭ್ರಷ್ಟಾಚಾರ ಪ್ರಕರಣದಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತದ ನಡೆಗೆ ಸಂಶಯ ವ್ಯಕ್ತ ಆಗ್ತಾ ಇದೆ. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯ ಲಂಚಾವತಾರದ ಬಗ್ಗೆ ಈಗಾಗಲೇ ಏಡೆನ್ಸ್ ನ್ಯೂಸ್ ನಲ್ಲಿ ಸುದ್ದಿ ಪ್ರಸಾರ ಮಾಡಲಾಗಿತ್ತು. ಆದ್ರೆ ಇದುವರೆಗೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಇವರಿಗೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಸಾರ್ವಜನಿಕ ವಲಯದಲ್ಲಿ ಸಾಲು ಸಾಲು ಪ್ರಶ್ನೆಗಳನ್ನ ಮೂಡಿಸಿದೆ. ಭ್ರಷ್ಟಾಚಾರದ ಜಾಲ ಬಯಲಾಗಿದ್ರೂ ಸಹ ಜಿಲ್ಲಾಡಳಿತ ಮತ್ತು ಸರ್ಕಾರ ಯಾಕೆ ಮೌನಕ್ಕೆ ಶರಣಾಗಿದೆ ಎಂಬ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಈ ಪ್ರಕರಣದಲ್ಲಿ ಲಂಚ ಪಡೆದಿರೋ ಅಧಿಕಾರಿ ಕೃಷ್ಣ ಎಂಬ ವ್ಯಕ್ತಿ ತಾನು ಹಣ ಪಡೆದಿರುವುದನ್ನ ಈಗಾಗಲೇ ಒಪ್ಪಿಕೊಂಡಿದ್ದಾರೆ ಎನ್ನಲಾಗಿದೆ. ಆದ್ರೆ ಈ ಭ್ರಷ್ಟಾಚಾರದ ಜಾಲದಲ್ಲಿ ಜಿಲ್ಲಾ ವೈದ್ಯಾಧಿಕಾರಿ ಜಗದೀಶ್ ಗಾಣಗಿ ಎಂಬ ವ್ಯಕ್ತಿಯ ಪಾತ್ರ ಇರುವುದರ ಬಗ್ಗೆ ಗಂಭೀರ ಮಾಹಿತಿ ಲಭ್ಯವಿದ್ದರೂ ಸಹ ಅವರ ಮೇಲೆ ಯಾಕೆ ತನಿಖೆ ನಡೀತಾ ಇಲ್ಲ ಎಂಬ ಆರೋಪ ಇಲ್ಲಿ ಕೇಳಿ ಬಂದಿದೆ. ಇದು ಇಲ್ಲಿ ಅವರ ಲಂಚದ ಹಣದ ಪ್ರಭಾವ ಅಥವಾ ಮೇಲಾಧಿಕಾರಿಗಳ ಶ್ರೀರಕ್ಷೆ ಏನಾದ್ರೂ ಇದೆಯಾ ಎಂಬ ಅನುಮಾನ ಇಲ್ಲಿ ಮೂಡಿ ಬರ್ತಾ ಇದೆ. ಬಡ ರೋಗಿಗಳಿಗೆ ಆಧಾರವಾಗಬೇಕಾಗಿದ್ದ ಆಸ್ಪತ್ರೆಯಲ್ಲಿ ಇಂತಹ ಲಂಚಾವತಾರ ನಡೀತಾ ಇರೋದು ದುರಂತ ಅಂತಾನೆ ಹೇಳ್ಬೋದು. ತಪ್ಪೊಪ್ಪಿಕೊಂಡ ಅಧಿಕಾರಿಯ ಜೊತೆ ನೇರ ಸಂಬಂಧ ಹೊಂದಿರುವ ಜಿಲ್ಲಾ ವೈದ್ಯಾಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲು ಹಿಂಜರಿತಾ ಇರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಏನಿದ್ದು ಅದನ್ನೇ ಕೇಳಾಕತ್ತೀನಿ, ಏನಿದ್ದು ಹೇಳ್ರಿ ನಮಗಂತೇಳಿ. ಅದೇ ಅವ್ರು ಬಿಲ್ ಸಬ್ಮಿಷನ್ ಮಾಡಿದ್ರು, ನಾವು ಕೇಳಿದ್ವಿ. ಅವ್ರಾಗಿ ನಾವು ಕೇಳಿದ್ದನ್ನ ಅವ್ರು ಕಂಪ್ಲೇಂಟ್ ಮಾಡಿದ್ರು. ಕೇಳಿದ್ದು ಒಪ್ಕೊಟ್ಟಿರ? ಹಾಂ. ಮತ್ತು ಅದ್ರಾಗ ಯಾರ್ಯಾರು ಕೊಡ್ತಿದ್ರಿ? ನೀವು ಅಷ್ಟೇ ಇಟ್ಕೊತಿದ್ರು ಮತ್ತು ಯಾರಿಗೆ ಸಾಹೇಬ್ರಿಗೆ ಅದು ಕೊಡ್ತಿದ್ರು ನಿಮ್ಮ ಪಾಲು ಅಷ್ಟೂ? ಯಾಕಂದ್ರೆ ಈಗ ಅವ್ರು ಕೇಳ್ತಾರೋ ನೀವು ತೊಗೋತೀರಿ, ಓಕೆ ಒಪ್ಕೊಳ್ಳೋಣ. ಬಟ್ ನೀವು ಅಷ್ಟೇ ಇಟ್ಕೊಂಡು ನೀವು ಅಷ್ಟೇ ಇದನ್ನು ಮಾಡ್ತಿದ್ರು, ಅವ್ರಿಗೂ ಕೊಡ್ತಿದ್ರು. ಕೇಳಿಲ್ಲ. ನಾ ಏನಿದೆ ನೋಡ್ಬಿಟ್ಟು ನೋಡಪ್ಪ ಇದು ಕರೆಕ್ಷನ್ ಇದೆ, ಇದು ಮಾಡ್ಕೊಂಬ ಅಂತೇಳಿ ತೋರಿಸು. ಅದು ನೋಡಿ ಎಕ್ಸ್ಪೆಕ್ಟ್ ಕೆಲವೊಂದು ಇರುತ್ತಲ್ಲ, ಕೆಲವೊಂದು ಅವ್ರಿಗೆ ಸಹಾಯ ತೊಡಗಿಸ್ಕೊಂಡಿತ್ತಂದರೆ ಈ ಥರ ಬಿಲ್ಗಳನ್ನ ನಾವು ಇದನ್ನು ಮಾಡ್ಕೊಂಬ ಅಂತ ಹೇಳ್ತೀವಿ ಅಷ್ಟೇ. ಈ ಹಿಂದೆ ಕೂಡ ತಮಗೆ ಗಮನಕ್ಕೆ ಇತ್ತು ಸರ್ ಇದು ಈ ಥರ ನಡೀತಾರೆ, ಯಾಕೆ ತಾವು ಆ್ಯಕ್ಷನ್ ತೊಗೊಳ್ಳಿಲ್ಲ? ಅವ್ರ ಮೇಲೆ ಯಾಕೆ ಕ್ರಮ ವಹಿಸಲಿಲ್ಲ ಅಂತ ನಾವು ಓರ್ಲಿ ವಾರ್ನ್ ಮಾಡಿದ್ದೆ. ಯೂಶ್ವಲಿ ಸಡನ್ ಆಗಿದ್ದಲ್ಲ ಒಂದು 2 ಸಲ ವಾರ್ನ್ ಮಾಡಿದ್ದೆ ಅವ್ರಿಗೆ, ಈ ಥರ ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ರಿ, ಡೋಂಟ್ ಎಕ್ಸ್ಪೆಕ್ಟು. ಅವ್ರು ಬಂದಾಗ ಆನ್ ಪ್ರಯಾರಿಟಿ ಬೇಸ್, ಈಗ ಫಸ್ಟ್ ಬೇಸಿಸ್ ಯಾರು ಸಬ್ಮಿಟ್ ಮಾಡಿದ್ರೆ ಅದು ವಿದಿನ್ 15 days 3 weeks ಟೈಮಲ್ಲಿ ತೊಗೊಂಡ್ರಿ, ಅದು ಲಿಸ್ಟ್ ಮಾಡ್ಕೊಂಬರಿ ಅಂತ ಹೇಳಿ ನಾವು ಹೇಳಿ ವಾರ್ನ್ ಮಾಡಿದ್ದೆ. ಇದ್ದಂತ ಹೇಳ್ಬಿಡ್ತೀನಿ. ನಾ ಏನಿಲ್ಲ ಅದು ಇದು ಏನಿದ್ದು ಅದನ್ನೇ ಕೇಳಾಕತ್ತೀನಿ, ಏನಿದ್ದು ಹೇಳ್ರಿ ನಮಗಂತೇಳಿ. ಅದೇ ಅವ್ರು ಬಿಲ್ ಸಬ್ಮಿಷನ್ ಮಾಡಿದ್ರು, ನಾವು ಕೇಳಿದ್ವಿ. ಅವ್ರಾಗಿ ನಾವು ಕೇಳಿದ್ದನ್ನ ಅವ್ರು ಕಂಪ್ಲೇಂಟ್ ಮಾಡಿದ್ರು. ಕೇಳಿದ್ದು ಒಪ್ಕೊಟ್ಟಿರ? ಹಾಂ. ಮತ್ತು ಅದ್ರಾಗ ಯಾರ್ಯಾರು ಕೊಡ್ತಿದ್ರಿ? ನೀವು ಅಷ್ಟೇ ಇಟ್ಕೊತಿದ್ರು ಮತ್ತು ಯಾರಿಗೆ ಸಾಹೇಬ್ರಿಗೆ ಅದು ಕೊಡ್ತಿದ್ರು ನಿಮ್ಮ ಪಾಲು ಅಷ್ಟೂ? ಯಾಕಂದ್ರೆ ಈಗ ಅವ್ರು ಕೇಳ್ತಾರೋ ನೀವು ತೊಗೋತೀರಿ, ಓಕೆ ಒಪ್ಕೊಳ್ಳೋಣ. ಬಟ್ ನೀವು ಅಷ್ಟೇ ಇಟ್ಕೊಂಡು ನೀವು ಅಷ್ಟೇ ಇದನ್ನು ಮಾಡ್ತಿದ್ರು, ಅವ್ರಿಗೂ ಕೊಡ್ತಿದ್ರು.
ಅವ್ರಿಗೆ ನಮ್ಮ ಡಿಸ್ಟಿಕ್ ಸರ್ಜನ್ ಅವ್ರಿಗೆ ಕೊಡ್ತೀವಿ. ಅದು ತಗೊಂಡಿಲ್ಲ, ಯಾರು ಕೇಳಿಲ್ಲ, ನಾವು ಕೇಳಿಲ್ಲ. ನಾ ಏನಿದೆ ನೋಡ್ಬಿಟ್ಟು ಇದು ಕರೆಕ್ಷನ್ ಇದೆ, ಇದು ಮಾಡ್ಕೊಂಬ ಅಂತೇಳಿ ಹೇಳ್ತೀವಿ. ಒಂದು ಪ್ರಕರಣ ಒಂದು ಬೆಳಕಿಗೆ ಬಂದಿತ್ತು ಸರ್, ಬೀಮ್ಸಲ್ಲಿ ಲಂಚಾವತಾರ ಅಂತೇಳಿ. ಸರ್ ಏನು ಮಾಡಿದ್ದೀರಿ ಸರ್ ಈಗ ಪ್ರಕರಣದ ಬಗ್ಗೆ? ಈಗ ನಾನು ಮೀಡಿಯಾದಾಗ ನೋಡಿದ ಪ್ರಕಾರ ಈಗ ಅಂದ್ರೆ ಅವ್ರ ಲಂಚದ ಒಂದು ಇನ್ನಷ್ಟು ಮಾಹಿತಿ ನೀಡಲು ಸ್ಥಳೀಯ ವರದಿಗಾರರಾದಂತಹ ನಾಗನಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ನಾಗನಗೌಡ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಏನು ಸುರೇಖಾ, ಇದು ಬೆಳಗಾವಿಯ ಏನು ಬಿಮ್ಸ್ ಅಲ್ಲಿ ನಡೆದಂತ ಲಂಚಾವತಾರಕ್ಕೆ ಸಂಬಂಧಪಟ್ಟಂತೆ ಏನು ವರದಿಯನ್ನ ವಿತರಿಸಿತ್ತು, ಅದಕ್ಕೆ ಪೂರಕವಾಗಿ ಏನು ಕ್ರಮವನ್ನ ತೆಗೆದುಕೊಳ್ತೀನಿ ಅಂತೇಳಿ ಏನು ಮಾನ್ಯ ಏನು ನಿರ್ದೇಶಕರು ಹೇಳಿದ್ರು. ಆ ನಿರ್ದೇಶಕರ ಮಾಹಿತಿಯ ಮೇರೆಗೆ ಈಗ ಏನು ತಗೊಳ್ಬೇಕಾದಂತ ಕ್ರಮವನ್ನ ವಹಿಸಿಲ್ಲ ಅನ್ನುವಂತ ವಿಷಯ ಕೂಡ ಈಗ ನಮಗೆ ಗೊತ್ತಾಗಿರುವಂತದ್ದು. ಹಾಗಾಗಿ ಏನು ಅವರು ಕೃಷ್ಣ ಅನ್ನೋರು ಏನಿದ್ರು, ಆ ಸಿಬ್ಬಂದಿ ಏನು ದುಡ್ಡು ತಗೊಂಡಿದ್ರು ಅವ್ರ ಮೇಲೂ ಕೂಡ ಎನ್ಕ್ವೈರಿ ಆಗ್ಬೇಕು. ಅದೇ ರೀತಿ ಅವರು ಅಂದ್ರೆ ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಹೆಸರು ಕೂಡ ಆತ ಹೇಳಿರೋದ್ರಿಂದ ಅವ್ರನ್ನು ಕೂಡ ತನಿಖೆಗೆ ಒಳಪಡಿಸಬೇಕು ಅಂತೇಳಿ ಆಗ್ರಹವನ್ನ ಮಾಡಿತ್ತು. ಆ ಆಗ್ರಹಕ್ಕೆ ಕಿವಿ ಕೊಡದೆ ಏನು ನಿರ್ದೇಶಕರು ಡಿಸ್ಟ್ರಿಕ್ಟ್ ಸರ್ಜನ್ ಬಿಟ್ಟು ಏನು ಕೃಷ್ಣ ಅನ್ನೋರ ಮೇಲೆ ಅಷ್ಟೇ ಕಾನೂನಿ ಕ್ರಮವನ್ನ ಜರುಗಿಸ್ತೀವಿ ಅನ್ನುವಂತ ಮಾತನ್ನ ಕೂಡ ಹೇಳಿರುವಂತದ್ದು. ಸುರೇಖ್, ಎಸ್, ಈ ಬಗ್ಗೆ ಅಶೋಕ್ ಶೆಟ್ಟಿ ಎಂಬ ನಿರ್ದೇಶಕರು ಕೂಡ ಇಂದಿನ ದಿನಗಳಲ್ಲಿ ಸುದ್ದಿ ಪ್ರಸಾರ ಆದಂತ ಸಂದರ್ಭದಲ್ಲಿ ನಾವು ಅವರ ಮೇಲೆ ಆಕ್ಷನ್ ತಗೊಳ್ತೀವಿ, ಅವರನ್ನ ಸಸ್ಪೆಂಡ್ ಮಾಡ್ತೀವಿ ಅನ್ನೋ ಭರವಸೆಯನ್ನ ಕೊಟ್ಟಿದ್ರು. ನೀವು ಅವ್ರ ಹತ್ರ ಹೋಗಿ ಮಾಹಿತಿ ಕೇಳಿದಾಗ ಅವರು ಏನ್ ಹೇಳಿದ್ರು? ಈಗ ಎನ್ಕ್ವೈರಿ ಕಡ್ಲಿಕ್ಕೆ ಅವ್ರಿಗೆ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. ಹಾಗೇನೆ ಅದಕ್ಕೊಂದು ಕಮಿಟಿ ಕೂಡ ರಚನೆ ಮಾಡಿದ್ದಾರೆ. ಇಲ್ಲಿರುವಂತ ಪ್ರಶ್ನೆ ಏನಂತಂದ್ರೆ, ನೇರವಾಗಿ ದುಡ್ಡು ತಗೊಂಡಿದೀವಿ ಅಂತೇಳಿ ಒಪ್ಕೊಂಡಾಗೂ ಸಹ, ಆಮೇಲೆ ದುಡ್ಡನ್ನು ತಗೊಂಡಿದ್ದಕ್ಕೆ ಪ್ರೂಫ್ ಕೂಡ ಇರುವಾಗ ಯಾರೇ ಕೊಟ್ಟಂತ ವ್ಯಕ್ತಿಯನ್ನು ಕೂಡ ಅಲ್ಲಿ ತನಿಖೆಗೆ ಒಳಪಡಿಸ್ತೀವಿ ಅನ್ನುವಂತ ಮಾತನ್ನ ಇಟ್ಕೊಂಡು ಈಗ ತನಿಖೆ ಮಾಡ್ತೀವಿ ಅಂತ ಹೇಳಿ ಕಾಲಹರಣ ಅಂದ್ರೆ ದಿನಗಳನ್ನ ದೂಡುವಂತ ಕೆಲಸ ಕೂಡ ಇಲ್ಲಿ ಆಗ್ತಾ ಇರುವಂತದ್ದು. ಇದನ್ನೆಲ್ಲ ಸಂಬಂಧಪಟ್ಟಂತ ಏನು ಇಲಾಖೆ ಏನು ತನಿಖಾಧಿಕಾರಿಗಳಿದ್ದಾರೆ ಅವ್ರನ್ನ ಕೇಳಿದಾಗ ಇಲ್ಲ, ನಾವು ಇದಕ್ಕೆ ತನಿಖೆಯನ್ನ ಮಾಡಿ ವರದಿಯನ್ನ ನಾವು ಕೊಡ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಇದನ್ನೆಲ್ಲ ನೋಡೋದಾದ್ರೆ ಒಬ್ಬ ಲಂಚ ತಗೊಂಡಂತ ಅಧಿಕಾರಿಗೆ ಇಷ್ಟೊಂದು ರೂಲ್ಸ್ ಫಾಲೋ ಮಾಡ್ತಾ ಇರ್ಬೇಕಾದ್ರೆ ಆ ಲಂಚ ತಗೊಂಡಂತ ಅಧಿಕಾರಿ ಮೇಲೆ ನಿರ್ದಿಷ್ಟವಾಗಿ ಕ್ರಮವನ್ನ ಆದಷ್ಟು ಬೇಗವನ್ನ ವಹಿಸ್ಬೇಕಾಗತ್ತೆ. ಯಾಕಂತಂದ್ರೆ ಒಬ್ಬ ಅಧಿಕಾರಿಯನ್ನ ರಜದ ಮೇಲೆ ತೆರಳಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಷ್ಟೇ ವಿನಃ ಯಾವುದು ಕೂಡ ಅವ್ರ ಮೇಲೆ ಲೀಗಲ್ ಆಕ್ಷನ್ ಇದುವರೆಗೂ ಆಗಿಲ್ಲ. ಮತ್ತೆ ಇನ್ನೊಂದು, ಮೂಲತಃ ಯಾವುದೇ ಒಂದು ಭ್ರಷ್ಟಾಚಾರದಲ್ಲಿ ಮುಳುಗಿದ್ರೆ ಲೋಕಾಯುಕ್ತ ಆಕ್ಟ್ 1988 ಅಲ್ಲಿ ಇವ್ರ ಮೇಲೆ ಕೇಸ್ ಬುಕ್ ಮಾಡ್ಬೇಕಾಗತ್ತೆ. ಅದು ಹಿರಿಯ ಅಧಿಕಾರಿಗಳು ಇದನ್ನ ಮಾಡೋದು ಬಿಟ್ಟು ನಾವೇ ಇದನ್ನ ತನಿಖೆ ಮಾಡ್ತೀವಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಒಂದು ಹುಟ್ಟಂತಾಗತ್ತೆ. ಯಾಕಂತಂದ್ರೆ ಮೂಲ ಇಲಾಖೆಯಲ್ಲೇ ಕೆಲಸ ಮಾಡುವ ಅಧಿಕಾರಿಗಳು ಎಷ್ಟೊಂದು ಪಾರದರ್ಶಕವಾಗಿ ಇದನ್ನ ತನಿಖಾ ವರದಿ ರೆಡಿ ಮಾಡ್ತಾರೆ ಅಥವಾ ತನಿಖೆಯನ್ನ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಇದನ್ನೆಲ್ಲ ಒಟ್ಟಾರೆ ಇದನ್ನ ನೋಡೋದಾದ್ರೆ ಎಲ್ಲಿ ಭ್ರಷ್ಟಾಚಾರ ನಡೆದಿರುತ್ತೋ ಅದೇ ಮೂಲ ಅಧಿಕಾರಿಗಳಿಂದ, ಅದೇ ಇಲಾಖೆ ಹಿರಿಯ ಅಧಿಕಾರಿಗಳಿಂದ ತನಿಖೆಯನ್ನ ಮಾಡೋದು ಕೂಡ ಅಷ್ಟೇ ಸೂಕ್ತ ಅಲ್ಲ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಇರುವಂತದ್ದು. ಸುರೇಖಾ, ಎಸ್ ನಾಗನಗೌಡ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಏನು ಭ್ರಷ್ಟಾಚಾರ ನಡೆದಿದೆ ಎನ್ನಲಾಗಿದೆ. ಭ್ರಷ್ಟಾಚಾರಿಗಳನ್ನ ಮನೆಗೆ ಕಳುಹಿಸಬೇಕು ಎಂಬ ಒತ್ತಾಯ ಇಲ್ಲಿ ಕೇಳಿ ಬರ್ತಾ ಇದೆ. ಘಟನೆಗೆ ಹಿನ್ನೆಲೆಯನ್ನ ನೋಡೋದಾದ್ರೆ ನಾವು ಬೆಳಗಾವಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಲಂಚ ಪ್ರಕರಣವೊಂದು ಬೆಳಕಿಗೆ ಬಂದಿತ್ತು. ಈ ಹಿಂದೆ ಇದಕ್ಕೆ ಸಂಬಂಧಿಸಿದಂತೆ ಏಡೆನ್ಸ್ ನ್ಯೂಸ್ ನಲ್ಲಿ ವರದಿಯನ್ನು ಕೂಡ ಬಿತ್ತರಿಸಲಾಗಿತ್ತು. ವೈದ್ಯಕೀಯ ಬಿಲ್ ಮರುಪಾವತಿಗಾಗಿ ಲಂಚ ಪಡೆದ ಆರೋಪದ ಮೇಲೆ ಅಧಿಕಾರಿಯೊಬ್ಬರು ಸಿಕ್ಕಿ ಬಿದ್ದಿದ್ರು. ಈ ಸಂಬಂಧ ಸಂಸ್ಥೆಯ ಪ್ರಭಾರಿ ನಿರ್ದೇಶಕರು ತನಿಖೆಗೆ ಆದೇಶವನ್ನ ಮಾಡಿದ್ರು. ಆದ್ರೆ ಇದುವರೆಗೂ ಕೂಡ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಅನ್ನೋದು ಅಲ್ಲಿನ ಸ್ಥಳೀಯರ ಆರೋಪ ಆಗಿದೆ. ವೈದ್ಯಕೀಯ ಬಿಲ್ ಮರುಪಾವತಿಗಾಗಿ ಅರ್ಜಿದಾರರಿಂದ 20,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಎಂದು ತಿಳಿದು ಬಂದಿತ್ತು. ಈ ಪೈಕಿ ಮೊದಲು 7,000 ರೂಪಾಯಿಗಳನ್ನ ಪಡೆದಿದ್ದು, ಅದರಲ್ಲಿ 2,000 ರೂಪಾಯಿಗಳನ್ನ ಇಟ್ಕೊಂಡು ಉಳಿದ 5,000 ರೂಪಾಯಿಗಳನ್ನ ತಮ್ಮ ಮೇಲಾಧಿಕಾರಿಗಳಿಗೆ ನೀಡಿದ್ದಕ್ಕಾಗಿ ವಿಚಾರಣೆ ವೇಳೆ ತಿಳಿಸಿದ್ದಾರೆ. ಈ ಪ್ರಕರಣ ಈಗ ಬೆಳಕಿಗೆ ಬಂದಿದೆ.
ಯಾರು ಕೇಳಿಲ್ಲ, ನಾವು ಕೇಳಿಲ್ಲ. ನಾ ಏನಿದೆ ನೋಡ್ಬಿಟ್ಟು ನೋಡಪ್ಪ ಇದು ಕರೆಕ್ಷನ್ ಇದೆ, ಇದು ಮಾಡ್ಕೊಂಬ ಅಂತೇಳಿ ಹೇಳ್ತೀವಿ ಇಷ್ಟ ಹೊತ್ತು. ಐ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಕೆಲವೊಂದು ಇರುತ್ತಲ್ಲ, ಕೆಲವೊಂದು ಅವ್ರಿಗೆ ಸಹಾಯ ಪ್ರೊಡ್ಯೂಸ್ ಮಾಡ್ಲಿಕ್ಕಂದ್ರೆ ಈ ಥರ ಬಿಲ್ಗಳನ್ನ ನಾವು ಇದನ್ನು ಮಾಡ್ಕೊಂಬ ಅಂತ ಹೇಳ್ತೀವಿ ಅಷ್ಟೇ. ಈ ಹಿಂದೆ ಕೂಡ ತಮ್ಮ ಗಮನಕ್ಕೆ ಇತ್ತು ಸರ್ ಇದು ಈ ಥರ ನಡೀತಾರೆ, ಯಾಕೆ ತಾವು ಆ್ಯಕ್ಷನ್ ತೊಗೊಳ್ಳಿಲ್ಲ, ಅವ್ರ ಮೇಲೆ ಯಾಕೆ ಕ್ರಮ ವಹಿಸಲಿಲ್ಲ ಅಂತ? ನಾವು ಓರ್ಲಿ ವಾರ್ನ್ ಮಾಡಿದೆ. ಯೂಶ್ವಲಿ ಅವ್ರು ಸಡನ್ ಆಗಿದ್ದಲ್ಲ ಒಂದು 2 ಸಲ ವಾರ್ನ್ ಮಾಡಿದ್ದೆ ಅವ್ರಿಗೆ, ಈ ಥರ ಇನ್ನೂ ಎಕ್ಸ್ಪೆಕ್ಟ್ ಮಾಡಬೇಡಿ, ಡೋಂಟ್ ಎಕ್ಸ್ಪೆಕ್ಟು. ಅವ್ರು ಬಂದಾಗ ಪ್ರಯಾರಿಟಿ ಬೇಸ್, ಈಗ ಫಸ್ಟ್ ಬೇಕಂದ್ರೆ ಫಸ್ಟ್ ಬೇಸಿಸ್ ಯಾರು ಸಬ್ಮಿಟ್ ಮಾಡಿದ್ರೆ ಅದು ವಿದಿನ್ 15 days 3 weeks ಟೈಮಲ್ಲಿ ತೊಗೊಂಡ್ಬರಿ, ಅದು ಲಿಸ್ಟ್ ಮಾಡ್ಕೊಂಬರಿ ಅಂತ ಹೇಳಿ ನಾವು ಹೇಳಿ ವಾರ್ನ್ ಮಾಡಿದ್ದೆ. ನಾ ಇದ್ದಿದ್ದಂತ ಹೇಳ್ಬಿಡ್ತೀನಿ ಸರ್. ನಾ ಏನಿಲ್ಲ ಅದು ಇದ್ದು ಏನು ಇದ್ದಿದ್ದು ಅದನ್ನೇ ಕೇಳಾಕತ್ತೀನಿ, ಏನು ಇದ್ದಿದ್ದು ಹೇಳ್ರಿ ನಮಗಂತೇಳಿ. ಅದೇ ಅವ್ರು ಬಿಲ್ ಸಬ್ಮಿಷನ್ ಮಾಡಿದ್ರು, ನಾವು ಕೇಳಿದ್ವಿ. ಅವರಾಗಿ ನಾವು ಕೇಳಿದ್ದನ್ನ ಅವ್ರು ಕಂಟ್ರೋಲ್ ಮಾಡಿದ್ರು. ಕೇಳಿದ್ದು ಒಪ್ಕೊಟ್ಟಿರ? ಹಾಂ. ಮತ್ತು ಅದ್ರಾಗ ಯಾರ್ಯಾರು ಕೊಡ್ತಿದ್ರಿ? ನೀವು ಅಷ್ಟೇ ಇಟ್ಕೊತಿದ್ರು, ಮತ್ತು ಯಾರಿಗೆ ಸಾಹೇಬ್ರಿಗೆ ಅದು ಕೊಡ್ತಿದ್ರು, ನಿಮ್ಮ ಪಾಲು ಅಷ್ಟೂ. ಯಾಕಂದ್ರೆ ಈಗ ಅವ್ರು ಕೇಳ್ತಾರೋ ನೀವು ತೊಗೋತೀರಿ, ಓಕೆ ಒಪ್ಕೊಳ್ಳೋಣ. ಬಟ್ ನೀವು ಅಷ್ಟೇ ಇಟ್ಕೊಂಡು ನೀವು ಅಷ್ಟೇ ಇದನ್ನು ಮಾಡ್ತಿದ್ರು, ಅವ್ರಿಗೂ ಕೊಡ್ತಿದ್ರು. ಅವ್ರಿಗೆ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಅವ್ರಿಗೆ ಕೊಡ್ತೀವಿ. ಅದು ತೊಗೊಂಡಿಲ್ಲ, ಯಾರು ಕೇಳಿಲ್ಲ, ನಾವು ಕೇಳಿಲ್ಲ. ನಾ ಏನಿದೆ ನೋಡ್ಬಿಟ್ಟು ನೋಡಪ್ಪ ಇದು ಕರೆಕ್ಷನ್ ಇದೆ, ಇದು ಮಾಡ್ಕೊಂಬ ಅಂತೇಳಿ ಹೇಳ್ತೀವಿ ಇಷ್ಟ ಹೊತ್ತು. ಒಂದು ಪ್ರಕರಣ ಒಂದು ಬೆಳಕಿಗೆ ಬಂದಿತ್ತು ಸರ್, ಬೀಮ್ಸಲ್ಲಿ ಲಂಚಾವತಾರ ಅಂತೇಳಿ. ಸರ್ ಏನು ಮಾಡಿದ್ದೀರಿ ಸರ್ ಈಗ ಪ್ರಕರಣದ ಬಗ್ಗೆ? ಈಗ ನಾನು ಮೀಡಿಯಾದಾಗ ನೋಡಿದ ಪ್ರಕಾರ ಈಗ ಅಂದ್ರೆ ಅವ್ರ ಲಂಚದ ಒಂದು ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಏನು ಲಂಚಾವತಾರ ಬೆಳಕಿಗೆ ಬಂದಿರುವಂತದ್ದು. ತನಿಖಾ ವರದಿಯ ನಂತರ ಹೆಚ್ಚಿನ ಮಾಹಿತಿಗಳು ಕೂಡ ಇಲ್ಲಿ ಲಭ್ಯವಾಗಿದೆ. ಪ್ರಭಾರಿ ನಿರ್ದೇಶಕರಾದ RJ ವಿವೇಕ್ ಅವರು ಆರೋಪಿತ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಿದೀವಿ ಅಂತ ಕೂಡ ಹೇಳಿದ್ರು. ಈ ಹಿಂದೆ ಏಡೆನ್ಸ್ ನ್ಯೂಸ್ ನಲ್ಲಿ ಈ ಬಗ್ಗೆ ಸುದ್ದಿ ಪ್ರಸಾರ ಮಾಡಲಾಗಿತ್ತು. ಆದ್ರೆ ಇಲ್ಲಿನ ಅಶೋಕ್ ಶೆಟ್ಟಿ ನಿರ್ದೇಶಕರಾದಂತ ಅವರು ಏನಿದ್ದಾರೆ, ಅವರು ಭರವಸೆಯನ್ನ ಕೊಟ್ಟಿದ್ರು. ನಾವು ಅಧಿಕಾರಿಗಳನ್ನ ಏನು ಸಸ್ಪೆಂಡ್ ಮಾಡ್ತೀವಿ ಅಂತ ಅವರು ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ ಅನ್ನೋದು ಅಲ್ಲಿನ ಆರೋಪ ಆಗಿದೆ. ಇದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಏನಿದೆ, ಜಿಲ್ಲಾ ವೈದ್ಯಾಧಿಕಾರಿಗಳ ಕಚೇರಿಯಲ್ಲಿ ನಡೆದಿದೆ ಎನ್ನಲಾದ ಲಂಚಾವತಾರದ ಬಗ್ಗೆ ಸರಣಿ ವರದಿಗಳನ್ನ ಕೂಡ ಇಲ್ಲಿ ಪ್ರಕಟಣೆ ಮಾಡಲಾಗಿದೆ. ಈವರೆಗೂ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಯಾವುದೇ ರೀತಿ ಕ್ರಮ ಕೈಗೊಳ್ಳದಿರುವುದು ಸಾರ್ವಜನಿಕರಲ್ಲಿ ಸಾಲು ಸಾಲು ಪ್ರಶ್ನೆಗಳನ್ನ ಮೂಡಿಸಿದೆ. ಭ್ರಷ್ಟಾಚಾರದ ಜಾಲ ಬಯಲಾಗಿದ್ರು ಜಿಲ್ಲಾಡಳಿತ ಮತ್ತು ಸರ್ಕಾರ ಯಾಕೆ ಮೌನಕ್ಕೆ ಶರಣಾಗಿದೆ ಎಂಬ ಆಕ್ರೋಶ ಇಲ್ಲಿ ವ್ಯಕ್ತ ಆಗ್ತಾ ಇರುವಂತದ್ದು. ಈ ಪ್ರಕರಣದಲ್ಲಿ ಲಂಚ ಪಡೆದಿರೋ ಅಧಿಕಾರಿ ಕೃಷ್ಣ ಎಂಬ ವ್ಯಕ್ತಿ ಏನಿದ್ದಾರೆ, ಅವರು ಈಗಾಗಲೇ ಲಂಚ ಪಡೆದಿರೋದನ್ನ ಒಪ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇಲ್ಲಿ ಏನು ವಿಷಯ ಅಂತ ಅಂದ್ರೆ, ಲಂಚ ಪಡೆದಿರುವಂತಹ ಕೃಷ್ಣ ಎಂಬ ಅಧಿಕಾರಿಯನ್ನ ಮಾತ್ರ ತನಿಖೆಗೆ ತೆಗೆದುಕೊಳ್ಳಲಾಗಿದೆ. ಅಲ್ಲಿನ ಮೇಲಿನ ಅಧಿಕಾರಿ ಏನಿದ್ದಾರೆ, ಜಿಲ್ಲಾ ವೈದ್ಯಾಧಿಕಾರಿ ಜಗದೀಶ್ ಗಾಣಗಿ ಅವರ ಪಾತ್ರ ಇರೋದು ಈ ಬಗ್ಗೆ ಇಲ್ಲಿ ಗಂಭೀರ ಆರೋಪ ಆಗಿದೆ. ಅವರ ಪಾತ್ರ ಇದ್ರೂ ಕೂಡ ಅಲ್ಲಿ ಅವರ ಬಗ್ಗೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಏನು ನಮ್ಮ ವರದಿಗಾರರು ಹೋಗಿ ಅಲ್ಲಿ ವಿಚಾರಿಸಿದಂತ ಸಂದರ್ಭದಲ್ಲಿ ಕೃಷ್ಣ ಎಂಬ ಅಧಿಕಾರಿಯ ಮೇಲೆ ಮಾತ್ರ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಆದ್ರೆ ಜಿಲ್ಲಾ ವೈದ್ಯಾಧಿಕಾರಿ ಜಗದೀಶ್ ಗಾಣಗಿ ಏನಿದ್ದಾರೆ, ಅವರ ಮೇಲೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಅವರನ್ನ ರಜೆ ಮೇಲೆ ಅವ್ರನ್ನ ಮನೆಯಲ್ಲಿ ಇರಿಸಲಾಗಿದೆ ಅನ್ನೋ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಏನ್ ಅಶೋಕ್ ಶೆಟ್ಟಿ ಎಂಬ ಅಧಿಕಾರಿ ಏನಿದ್ದಾರೆ, ಅವರನ್ನ ನಾವು ನಮ್ಮ ವರದಿಗಾರರು ಅವರನ್ನ ಕೇಳದಂತ ಸಂದರ್ಭದಲ್ಲಿ ಅವರು ಈ ಬಗ್ಗೆ ಹೇಳಿದ್ದಾರೆ. ಏನು ನಾವು ತನಿಖೆಯನ್ನ ನಡೆಸ್ತಾ ಇದ್ದೀವಿ ಅನ್ನೋ ಮಾಹಿತಿಯನ್ನ ನೀಡಿದ್ದಾರೆ. ಆದ್ರೆ ಸುದ್ದಿ ಬೆತ್ತರಿಸಿ ಇನ್ನೇನು 1 ವಾರಗಳಾಗಿದೆ, ಇದುವರೆಗೂ ಯಾವ ರೀತಿ ನೀವು ಕ್ರಮ ಕೈಗೊಂಡಿದ್ದೀರಾ ಎಂಬುದು ಇಲ್ಲಿ ತಿಳಿತಾ ಇಲ್ಲ. ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಆಧಾರ ಆಗ್ಬೇಕಾಗಿದ್ದ ಆಸ್ಪತ್ರೆ ಇಂತಹ ಲಂಚಾವತಾರ ನಡೀತಾ ಇರೋದು ದುರಂತ ಅಂತಾನೆ ಹೇಳ್ಬೋದು. ತಪ್ಪೊಪ್ಪಿಕೊಂಡ ಅಧಿಕಾರಿ ಜೊತೆ ನೇರ ಸಂಬಂಧ ಹೊಂದಿರೋ ಜಿಲ್ಲಾ ವೈದ್ಯಾಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳೋಕೆ ಹಿಂಜರಿತಾ ಇರೋದು ಯಾಕೆ? ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಈ ಘಟನೆ. ಈ ಕೂಡಲೇ ಉನ್ನತ ಮಟ್ಟದ ತನಿಖೆ ನಡೆಸಿ ಭ್ರಷ್ಟಾಚಾರಿಗಳನ್ನ ಮನೆಗೆ ಕಳುಹಿಸಬೇಕು ಅನ್ನೋದು ಇಲ್ಲಿ ಆಗ್ರಹ ಆಗಿದೆ. ಒತ್ತಾಯ ಕೇಳಿ ಬರ್ತಾ ಇದೆ. ಘಟನೆ ಹಿನ್ನೆಲೆಯಲ್ಲಿ ನಾವು ವೈದ್ಯಕೀಯ
ವಿಜ್ಞಾನ ಸಂಸ್ಥೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಲಂಚ ಪಡೆದಿರೋದು ಬೆಳಕಿಗೆ ಬಂದಿದೆ. ಏನು ವೈದ್ಯಕೀಯ ಬಿಲ್ ಮರುಪಾವತಿಗಾಗಿ ಲಂಚ ಪಡೆದ ಆರೋಪದ ಮೇಲೆ ಅಧಿಕಾರಿಯೊಬ್ಬರ ಮೇಲೆ ಈ ಆರೋಪ ಕೇಳಿ ಬಂದಿತ್ತು. ಬಿಲ್ ಮರುಪಾವತಿಗೆ ಏನು 20,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನೋ ಆರೋಪ ಇಲ್ಲಿ ಕೇಳಿ ಬಂದಿತ್ತು. ಇದ್ರ ಬಗ್ಗೆ ಏಡೆನ್ಸ್ ನ್ಯೂಸ್ ನಲ್ಲಿ ಈ ಹಿಂದೆ ಸುದ್ದಿಯನ್ನ ಕೂಡ ಪ್ರಸಾರ ಮಾಡಲಾಗಿತ್ತು. ಆ ನಂತರ ಅಶೋಕ್ ಶೆಟ್ಟಿ ಎಂಬ ನಿರ್ದೇಶಕರು ಈ ಬಗ್ಗೆ ನಾವು ಕ್ರಮವನ್ನ ತೆಗೆದುಕೊಳ್ತೇವೆ, ಅಧಿಕಾರಿಗಳನ್ನ ನಾವು ಸಸ್ಪೆಂಡ್ ಮಾಡ್ತೀವಿ ಅನ್ನೋ ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅಧಿಕಾರಿಗಳು. ಇಲ್ಲಿ ಅಧಿಕಾರಿಗಳ ಪಾತ್ರ ಕೂಡ ಇದೆಯಾ ಅನ್ನೋ ಆರೋಪ ಇಲ್ಲಿ ಅನುಮಾನ ಕೇಳಿ ಬರ್ತಾ ಇದೆ, ಆರೋಪ ಕೂಡ ಕೇಳಿ ಬರ್ತಾ ಇದೆ. ವೈದ್ಯಕೀಯ ಬಿಲ್ ಮರುಪಾವತಿಗಾಗಿ ಲಂಚ ಪಡೆದಿರೋ ಆರೋಪದ ಮೇಲೆ ಅಧಿಕಾರಿ ಸಿಕ್ಕಿಬಿದ್ದಿರುವಂತದ್ದು. ಈ ಸಂಬಂಧ ಪ್ರಭಾರಿ ನಿರ್ದೇಶಕರು ತನಿಖೆಗೆ ಆದೇಶ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗಿತ್ತು. ಆದ್ರೆ ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಇಲ್ಲಿ ವೈದ್ಯಕೀಯ ಆಸ್ಪತ್ರೆಯಲ್ಲಿ ಏನು ಅಧಿಕಾರಿಗಳು ಕೂಡ ಇಲ್ಲಿ ಶಾಮೀಲಾಗಿದ್ದಾರಾ, ಉನ್ನತ ಅಧಿಕಾರಿಗಳು ಎಂಬ ಪ್ರಶ್ನೆ ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಏನಿದೆ ನೋಡ್ಬಿಟ್ಟು ನೋಡಪ್ಪ ಇದು ಕರೆಕ್ಷನ್ ಇದೆ, ಇದು ಮಾಡ್ಕೊಂಬ ಅಂತೇಳಿ ಹೇಳಿದ್ರು ಇಷ್ಟು ಹೊತ್ತು. ಐ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಕೆಲವೊಂದು ಇರುತ್ತಲ್ಲ, ಕೆಲವೊಂದು ಅವ್ರಿಗೆ ಸಹಾಯ ತೊಡಗಿಸ್ಕೊಂಡಿತ್ತಂದ್ರೆ ಈ ಥರ ಬಿಲ್ಗಳನ್ನ ನಾವು ಇದನ್ನು ಮಾಡ್ಕೊಂಬ ಅಂತ ಹೇಳ್ತೀವಿ ಅಷ್ಟೇ. ಈ ಹಿಂದೆ ಕೂಡ ತಮ್ಮ ಗಮನಕ್ಕೆ ಇತ್ತು ಸರ್ ಇದು ಈ ತರ ನಡೀತಾರೆ, ಯಾಕೆ ತಾವು ಆಕ್ಷನ್ ತಗೊಳ್ಳಿಲ್ಲ, ಅವ್ರ ಮೇಲೆ ಯಾಕೆ ಕ್ರಮ ವಹಿಸಲಿಲ್ಲ ಅಂತ? ನಾವು ಓರ್ಲಿ ವಾರ್ನ್ ಮಾಡಿದ್ದೇವೆ. ಯೂಶ್ವಲಿ ಸಡನ್ ಆಗಿದ್ದಲ್ಲ ಒಂದು 2 ಸಲ ವಾರ್ನ್ ಮಾಡಿದ್ದೇವೆ. ಈ ಥರ ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ವಿ, ಡೋಂಟ್ ಎಕ್ಸ್ಪೆಕ್ಟು. ಅವ್ರು ಬಂದಾಗ ಆನ್ ಪ್ರಯಾರಿಟಿ ಬೇಸ್, ಈಗ ಫಸ್ಟ್ ಬೇಕಾದ್ರೆ ಫಸ್ಟ್ ಬೇಸಿಸ್ ಯಾರು ಸಬ್ಮಿಟ್ ಮಾಡಿದ್ರೆ ಅದು ವಿದಿನ್ 15 days 3 weeks ಟೈಮಲ್ಲಿ ತೊಗೊಂಡ್ರಿ, ಅದು ಲಿಸ್ಟ್ ಮಾಡ್ಕೊಂಡ್ಬರಿ ಅಂತ ಹೇಳಿ ನಾವು ಹೇಳುವ